ಉಗ್ರರ 21 ನೆಲೆಗಳ ಮೇಲೆ ಭಾರತ ನಡೆಸಿದಂತಹ ಡೆಡ್ಲಿ ಅಟ್ಯಾಕ್ ಬಗ್ಗೆ ಇಡೀ ಜಗತ್ತಿಗೆ ಗೊತ್ತು. ಆದರೆ ಇಷ್ಟಾದ ಮೇಲೂ ಕೂಡ ಪಾಕಿಸ್ತಾನ ಬುದ್ಧಿ ಕಲ್ತಿದೆಯಾ ಅಂತ ನೀವು ಕೇಳಿದ್ರೆ ನೋ. ಪಾಕಿಸ್ತಾನ ತನ್ನ ಬುದ್ಧಿ ಏನು ಅನ್ನೋದನ್ನು ಮತ್ತೆ ತೋರಿಸೋದಕ್ಕೆ ಮುಂದಾಗಿದೆ. ಗಡಿ ಭಾಗದ ಭಾರತೀಯ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡೋದನ್ನು ಮುಂದುವರಿಸಿದೆ. ಪೂಂಚ್ನಲ್ಲಿ ಪಾಕಿಸ್ತಾನಿ ಸೇನೆಯಿಂದ ಶೆಲ್ ದಾಳಿ ಆಗಿದೆ. ಪೂಂಚ್ ಸೌತ್ ಕಾಶ್ಮೀರದ ಭಾಗ. ಸೊ ಇಲ್ಲಿ ಶೆಲ್ ದಾಳಿಗಳನ್ನು ನಡೆಸಿದೆ. ಅದು ಕೂಡ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಈ ದಾಳಿ ನಡೆಸ್ತಾ ಇರೋದು ಅತ್ಯಂತ ಆತಂಕಕಾರಿ ಬೆಳವಣಿಗೆ ಆಗ್ತಾ ಇದೆ. ಗಡಿ ಭಾಗದಲ್ಲಿರುವಂತಹ ಜನರ ನೆಮ್ಮದಿ ಹಾಳಾಗಿ ಬಹಳ ಸಮಯ ಆಗ್ತಾ ಇದೆ. 4 ಸಿಖ್ ಸೇರಿ 15 ಜನರ ದುರ್ಮರಣ ಕೂಡ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಸೇನೆಯ ಜೊತೆಗೆ ಹೊಡೆದಾಡೋದಕ್ಕೆ ತಾಕತ್ತಿಲ್ಲದ ಪಾಕಿಸ್ತಾನ ಉತ್ತರನ ಪೌರುಷವನ್ನು ತೋರಿಸೋದಕ್ಕೆ ಮುಂದಾಗ್ತಾ ಇದೆ. ಇಲ್ಲೂ ಕೂಡ ಹಾಗೆ ನಿಶಸ್ತ್ರಧಾರಿಗಳಾಗಿರುವಂತಹ ನಾಗರಿಕರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಪಾಕ್ ದಾಳಿಗೆ ಭಾರತ ಸೇನೆ ಪ್ರತ್ಯುತ್ತರವನ್ನ ಕೊಡ್ತಾನೆ ಇದೆ. ಬಟ್ ಹೆವಿ ಪೌನ್ಸಿಂಗ್ ಆಗ್ತಾ ಇದೆ. ಪೌನ್ಸಿಂಗ್ ಅಂದ್ರೆ ದಾಳಿ, ಪ್ರತಿ ದಾಳಿಗಳು ಮತ್ತೆ ವಿಪರೀತ ಶಸ್ತ್ರಾಸ್ತ್ರಗಳ ಬಳಕೆ ಆಗ್ತಾ ಇರೋದು ಗೊತ್ತಾಗ್ತಾ ಇದೆ. ಪಾಕ್ ದಾಳಿಗೆ ಲ್ಯಾನ್ಸ್ ನಾಯಕ ದಿನೇಶ್ ಕುಮಾರ್ ಅವರು ಕೂಡ ಹುತಾತ್ಮರಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ನಿರಂತರವಾಗಿ 11ನೇ ದಿನ ಕೂಡ ಪಾಕಿಸ್ತಾನದಿಂದ ಅಪ್ರಚೋದಿತ ಗುಂಡಿನ ದಾಳಿ ಹಾಗೂ ನಾಗರಿಕರನ್ನ ಸಿವಿಲಿಯನ್ಸ್ ಅನ್ನ ಟಾರ್ಗೆಟ್ ಮಾಡೋದಕ್ಕೆ ಮುಂದಾಗಿದೆ. ಕಾರ್ಗಿಲ್ ವಾರ್ನ ಟೈಮ್ನಲ್ಲೂ ಕೂಡ ಸಿವಿಲಿಯನ್ಸ್ ಅನ್ನೇ ಟಾರ್ಗೆಟ್ ಮಾಡಲಾಗಿತ್ತು, ಈಗಲೂ ಅಷ್ಟೇ. ಆಮೇಲೆ ಗಡಿ ನಿಯಮಗಳ ಉಲ್ಲಂಘನೆಯನ್ನು ಯಾವಾಗ ಪಾಕಿಸ್ತಾನ ಮಾಡಿದೆ ಅದರ ನೇರ ಬಲಿಪಶಿಗಳು ಆಗಿರೋದೇ ಆ ಭಾಗದಲ್ಲಿರುವಂತಹ, ನೋಡಿ ಅಲ್ಲಿ ನಿಮಗೆ ಗಡಿ ಭಾಗದ ಮನೆಗಳ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ವಿ. ಶೆಲ್ಲಿಂಗ್ ಹೆಂಗಾಗಿದೆ, ಯಾವ ಸ್ವರೂಪದಲ್ಲಿ ದಾಳಿಗಳಾಗಿದೆ ಅಂತ ಹೇಳಿ ತುಂಬ ಜನರನ್ನ ಅಲ್ಲಿಂದ ಸ್ಥಳಾಂತರ ಮಾಡುವಂತಹ ಪ್ರಕ್ರಿಯೆಗಳು ಕೂಡ ಆಗ್ತಾ ಇದೆ. ಗಡಿ ಭಾಗದಲ್ಲಿ ವಾಸ ಮಾಡುವಂತಹ ಜನರಿಗೆ ಈ ಸೀಸ್ ಫೈರ್ ಅಥವಾ ನಿರಂತರ ಗುಂಡಿನ ಮೊರತೆಯನ್ನು ಅವ್ರಿಗೆ ಹೊಸದಾಗಿರಲ್ಲ. ಬಟ್ ಈ ಶೆಲ್ಲಿಂಗ್ ದಾಳಿಗಳಾದಾಗ ಮಾತ್ರ ಒಂದು ಭೀತಿಯ ವಾತಾವರಣ ನಿರ್ಮಾಣ ಆಗುತ್ತೆ. ಸೊ ಅಲ್ಲಿರೋರನ್ನ ಒಂದು ಸೇನೆಗೆ 2 ಅತಿ ದೊಡ್ಡ ಜವಾಬ್ದಾರಿ. ಒಂದು ಸೇಫಾಗಿ ಅವ್ರನ್ನೆಲ್ಲ ಎವ್ಯಾಕ್ಯುಯೇಟ್ ಮಾಡಬೇಕು, ಅಂದರೆ ಸ್ಥಳಾಂತರ ಮಾಡಬೇಕು. ಎರಡನೇದು ಆ ಗುಂಡಿನ ದಾಳಿಗೆ ಪ್ರತ್ಯುತ್ತರವನ್ನು ಕೂಡ ಕೊಡಬೇಕು. ಹಿಂದೆಲ್ಲ ಪ್ರತ್ಯುತ್ತರ ಕೊಡೋದು ಭಾಳ ದೊಡ್ಡ ಪ್ರಾಸೆಸ್ ಆಗಿಬಿಡ್ತಾ ಇತ್ತು. ಇಲ್ಲಿಂದ ಈ 15 ವರ್ಷಗಳ ಹಿಂದಿನ ಮಾತು ನಾನು ಹೇಳ್ತಾ ಇರೋದು. ಅವ್ರು ಆ ಕಡೆಯಿಂದ ಹೊಡಿತಾ ಇದ್ರು, ಕೇಂದ್ರ ಸರ್ಕಾರದ ಕಡೆಗೆ ನೋಡಬೇಕಾಗಿತ್ತು ಇವ್ರು ಯಾವಾಗ ಗ್ರೀನ್ ಸಿಗ್ನಲ್ ಕೊಡ್ತಾರೆ, ಆಮೇಲೆ ಒಂದೊಂದು ಪ್ರೊಸೀಜರ್, ಒಂದು ಫಾರ್ಮ್ ಎಲ್ಲ ಮಾಡಿ ಹಾಕಬೇಕಾಗಿತ್ತು. ಬಟ್ ಈಗೇನು ಹಂಗಿಲ್ಲ. ಅವರು ಒಂದು ಹೊಡೆದ್ರೆ ನಾವು 4 ಹೊಡೆಯೋದಕ್ಕೆ ಅವಕಾಶ ಇದೆ.